ಒಂದು ಜರ್ನಿ 40%, 60% ಒಂದು ಮನೇಲಿ ನಡೆಯೋ ಒಂದು ಕತೆ ಇದು. ಲಾಕ್ಡೌನಲ್ಲಿ ಏನೆಲ್ಲ ಆಗುತ್ತೆ ಇದು ಮುಂದೆ ಹೇಳಬೇಕು ಅಂದರೆ ಫಾರೆಸ್ಟ್ ಇರಲ್ಲ, ಸಿನಿಮಾ ನೋಡಿ ನಿಮಗೆ ಗೊತ್ತಾಗುತ್ತೆ. ಬಟ್ ಇವೆಲ್ಲ ನಮಗೆ ಒಳ್ಳೇದು ಸ್ವಲ್ಪ ಪಬ್ಲಿಸಿಟಿ ಕೊಡ್ಬೇಕಂತ ನಿಮ್ಮ ಹತ್ರ ಕೈ ಮುಟ್ಕೊಂಡು ಕೇಳ್ತೀನಿ. ನರ್ವಸ್ ಮಾಡ್ತಿದ್ದಾರೆ ನೋಡ್ಬಿಟ್ಟು ಸರ್. ಆರ್ಟಿಸ್ಟ್ಗಳು ಬೇರೆ ಆರ್ಟಿಸ್ಟ್ಗಳು ಯಾರು ಸರ್ ಟೋಟಲ್ 100 ಕ್ಯಾರೆಕ್ಟರ್ ಇದೆ. ಮಂಜಣ್ಣ ಅವರು ಪ್ಲೇ ಮಾಡ್ತಾ ಇದ್ದಾರೆ ಒಂದು ಎಸ್ ಐ ರೋಲು, ಮರ್ಜಿ ಒಂದು, ಇವ್ರಿಗೊಂದು ಇಬ್ಬರು ಶಿಷ್ಯಂದರು, ನಾನು, ಭವನ್ ಅವರು ಒಂದು ಪ್ಲೇ ಮಾಡೋದು ಇದೆ. ಆಮೇಲೆ ಲಕ್ಕಿ ರಾಮ್ ಆಗೋ ಚಾನ್ಸಸ್ ಇದೆ. ಬಟ್ ಆಲ್ಮೋಸ್ಟ್ ಅಲ್ಲಿ ಮೇಡಮು ನಾವು ಫಿಕ್ಸ್ 3 ಜನ ಫಿಕ್ಸ್ ಇದ್ದೀವಿ. ಫಸ್ಟು ಥ್ಯಾಂಕ್ಸ್ ಬಂದು ನಮ್ಮ ಡೈರೆಕ್ಟ್ರಿಗೆ ಹೇಳ್ತೀನಿ, ಓನ್ ಸರ್ಗೆ ಮತ್ತು ಅನಿಲ್ ಸರ್ಗೆ ಈ ಸಿನಿಮಾಗೆ ಅವಕಾಶ ಕೊಟ್ಟಿದ್ದಕ್ಕೆ. ಒಂದು ಚಿಕ್ಕ ಫೋಟೋ ಸೆಷನ್ ಇಕ್ಕಿದ್ರಿ, ಸೊ ಪೋಸ್ಟರ್ಸ್ ಎಲ್ಲ ನೋಡ್ಬೋದು. ಸೊ ಫೋಟೋಶೂಟ್ ಆಗಿದೆ. ಅಫಿಷಿಯಲ್ ಆಗಿ ಇನ್ನೊಂದು 15 ಡೇಸಲ್ಲಿ ಶೂಟ್ಗೆ ಹೋಗ್ತಿದ್ದೀವಿ. ಆ್ಯಂಡ್ ಪ್ರೊಡಕ್ಷನ್ ಹೌಸ್ ಬಂದು ನಮ್ಮ ಅರುಣ ಮೇಡಮ್ ಮಾಡ್ತಿದ್ದಾರೆ, ಅವ್ರಿಗೂ ಥ್ಯಾಂಕ್ಸ್ ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಸೊ ಆಲ್ಮೋಸ್ಟ್ ಸ್ಕ್ರಿಪ್ಟಿಂಗ್ ಎಲ್ಲ ಆಗಿದೆ ಸಿನಿಮಾದು. ಆಲ್ಮೋಸ್ಟ್ ಇನ್ನು ಫ್ಲೋಗೆ ಹೋಗ್ತಿದ್ದೀವಿ. ನೆಕ್ಸ್ಟ್ ಅಪ್ಡೇಟ್ಸು ಕಮ್ಮಿಂಗ್ ಡೇಸಲ್ಲಿ ಕೊಡ್ತೀವಿ. ಆ್ಯಂಡ್ ಸೆಕೆಂಡ್ಲಿ ನನ್ನ ಟೀಮ್, ನನ್ನ ಪಾತ್ರ ಈ ಮೂವಿ ಬಗ್ಗೆ ಹೇಳಬೇಕು ಅಂದರೆ ಆಲ್ರೆಡಿ ನನಗೆ ಗೊತ್ತಿರೋ ಟೀಮ್ಸ್, ಬಿಕಾಸ್ ನಾನು ಇದಕ್ಕೆ ಮುಂಚೆ ಕೂಡ ಒಂದು ಪ್ರಾಜೆಕ್ಟ್ ಒಪ್ಕೊಂಡಿದ್ದೆ. ಸೊ ನನಗೆ ಮಂಜುನಾಥ್ ಸರ್ ಕಾಲ್ ಮಾಡಿದ್ರು, ಆ್ಯಂಡ್ ದೆನ್ ಗೊತ್ತಿರೋ ಟೀಮ್ ಅಂತ ಅನ್ನೋದ್ರಿಂದ ನಾನು ಒಪ್ಕೊಂಡೆ. ಸೊ ಐ ಥಿಂಕ್ ಐ ಕ್ಯಾನ್ ಫುಲ್ ಆಫ್ ದಿಸ್ ಕ್ಯಾರೆಕ್ಟರ್ ಅಂತ ಅನ್ನಿಸ್ತು. ನೀವು ಕೇಳ್ದಂಗೆ ಸುಮಾರು ಲಾಕ್ಡೌನ್ ಅಂತ ಅಂದಾಗ ಎಲ್ಲರೂ ಮಾಸ್ಕ್ ಹಾಕೊಳ್ತಾರೆ, ಕೋವಿಡ್ ಇರುತ್ತೆ, ಸ್ಯಾನಿಟೈಸರ್ ಅಂತೆಲ್ಲ ಅಂದ್ಕೊಳ್ತಾರೆ. ಬಟ್ ಇದರಲ್ಲಿ ಐ ಥಿಂಕ್ ಸೆಂಟಿಮೆಂಟ್ ಇರುತ್ತೆ, ಲವ್ ಸ್ಟೋರಿ ಇರುತ್ತೆ, ಲೈಕ್ ತುಂಬ ಜಾನರ್ಸ್ನ ನೋಡ್ಬೋದು. ಅದನ್ನು ಹೀಗೆ ಹೇಳೋಕ್ಕಾಗಲ್ಲ, ಬಿಕಾಸ್ ಇದು ಜಸ್ಟ್ ಮುಹೂರ್ತ ಈವೆಂಟ್ ಅಷ್ಟೇ. ಸೊ ನೀವು ಇದನ್ನು ಫುಲ್ ಸ್ಟೋರಿ ನೋಡಬೇಕಂದ್ರೆ ಮೇ ಬಿ ನಾವು ರಿಲೀಸ್ ಟೈಮಲ್ಲಿ ಅಥವಾ ಅವಾಗ ನಾವು ಕಂಪ್ಲೀಟಾಗಿ ಹೇಳ್ತೀವಿ. ಆ್ಯಂಡ್ ಆಲ್ಸೋ ಅದೇ ಭವನ್ ಅವರಿಂದ ನನಗೆ ಟೀಮ್ ಪರಿಚಯ ಆಗಿದೆ. ಐ ಆಮ್ ವೆರಿ ಕಂಫರ್ಟಬಲ್ ವಿತ್ ದಿಸ್ ಟೀಮ್ ಟು ವರ್ಕ್. ಆ್ಯಂಡ್ ಇವರು ಲೈಕ್ ಹೆಣ್ಮಗು ಆಗಿ ಬಂದು ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಐ ಥಿಂಕ್ ದಟ್ ಈಸ್ ವೆರಿ ವೆರಿ ಪ್ರೌಡ್, ಬಿಕಾಸ್ ಇಂಡಸ್ಟ್ರಿಯಲ್ಲಿ ಈ ಥರ ಬಂದು ಮಾಡ್ತಿದ್ದಾರೆ ಅಂದರೆ ಸಪೋರ್ಟ್ ಸಿಗೋದು ತುಂಬಾ ಕಷ್ಟ. ಐ ಥಿಂಕ್ ನೀವು ಅವ್ರಿಗೆ ಸಪೋರ್ಟ್ ಮಾಡಬೇಕು, ಎಂಕರೇಜ್ ಮಾಡಬೇಕು. ಆ್ಯಂಡ್ ನೀವೆಲ್ಲ ಬಂದು ಸಪೋರ್ಟ್ ಮಾಡಿರೋಕ್ಕೆ ಧನ್ಯವಾದ. ಆ್ಯಂಡ್ ಟು ಸಪೋರ್ಟ್ ಆಗಲಿ.